ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ದಿನಚರಿಯಲ್ಲಿ ಸಣ್ಣದಾಗಿ ಬದಲಾವಣೆ ಆಗುತ್ತೆ. ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ಏನೋ ಪ್ಲಾನ್ ಮಾಡ್ಕೊಂಡಿರ್ತೀರಿ, ಇವತ್ತು ಇಷ್ಟೊತ್ತಿಗೆ ಈ ಕೆಲಸವನ್ನು ಮಾಡಬೇಕು, ಇಂಥ ಕಡೆಗೆ ಹೋಗಬೇಕು, ಇಂಥವ್ರನ್ನ ಭೇಟಿ ಮಾಡಬೇಕು ಅಂತ. ಅದೆಲ್ಲ ಏನೋ ಬದಲಾವಣೆಗಳಾಗುತ್ತೆ. ಒಂದು ಕೆಲಸ ಬದಲಾವಣೆ ಆದರೆ ಸಂಜೆವರೆಗೂ ಕೂಡ ಅದೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಮನಸ್ಸಿಗೆ ಬೇಸರವನ್ನು ತರತಕ್ಕಂಥದ್ದು. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಏನೋ ಅವಕಾಶ ಸಿಕ್ತು, ನಾನು ಇನ್ಯಾರ್ದೋ ವ್ಯವಹಾರವನ್ನು ಮಾಡಿಬಿಡ್ತೀನಿ, ಇನ್ಯಾರ ಜೊತೆಲೋ ಮಾತಾಡ್ಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಬೇಡ ಅಂತ ಅರ್ಥ. ವೈವಾಹಿಕ ವಿಚಾರದಲ್ಲಿ ಯಾರಿಗಾದರೂ ಗೊಂದಲ ಇದ್ದರೆ ಆ ಸಮಸ್ಯೆಗಳು ಬಗೆಹರಿತಕ್ಕಂತಹ ದಿವಸ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ವೈವಾಹಿಕ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಅಥವಾ ಸರಿಯಾದಂತಹ ಒಂದು ಕ್ಲಾರಿಟಿ ಇಲ್ಲ ಅನ್ನುವಂಥವ್ರಿಗೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು. ದಂಪತಿಗಳಲ್ಲಿ ಜಗಳ ಮಾಡಿಕೊಳ್ಬೇಡಿ. ಈ ಜಗಳ ದ್ವೇಷವಾಗಿ ಬೆಳೆದರೆ ಇಬ್ಬರಿಗೂ ತೊಂದರೆ, ಗಂಡ ಹೆಂಡತಿ ಇಬ್ಬರಿಗೂ ತೊಂದರೆ. ಹಾಗಾಗಿ ಅದಕ್ಕೆ ಅವಕಾಶಗಳು ಬೇಡ. ಮಹಿಳೆಯರಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕಾಡುತ್ತೆ. ಸ್ವಲ್ಪ ಸೂಕ್ಷ್ಮ ಗೊತ್ತಾದ ತಕ್ಷಣ ಎಚ್ಚರಿಕೆಯಿಂದ ಇರಿ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಔಷಧೋಪಚಾರಗಳನ್ನು ಸಕಾಲದಲ್ಲಿ ಮಾಡಿ. ಯಾವುದೇ ಕಾರಣಕ್ಕೂ ಸ್ವಯಂ ವೈದ್ಯವನ್ನು ಮಾಡಬೇಡಿ. ನನಗೇ ಏನೋ ಗೊತ್ತು, ಮನೆ ಮದ್ದನ್ನು ನಾನೇನೋ ಮಾಡಿಬಿಡ್ತೀನಿ, ಈ ತೀರ್ಮಾನಗಳು ಬೇಡ. ನಾಳೆ ತೊಂದರೆ ಆದಾಗ ಕಷ್ಟ ಆಗುತ್ತೆ, ಅದರಿಂದ ಬೇಡ ಅಂತ ಅರ್ಥ. ಯಾವುದೇ ಒತ್ತಡಗಳಿಲ್ಲದ ಇರತಕ್ಕಂತಹ ಮನಸ್ಸು ನಿಮಗೆ ಶಾಂತತೆಯನ್ನು ನೀಡುತ್ತೆ. ಅಂದರೆ ಯಾವ ಕೆಲಸವನ್ನು ಯಾವಾಗ ಮಾಡಿ ಮುಗಿಸ್ಬೇಕೋ ಅವಾಗ ಮಾಡಿಬಿಟ್ರೆ ನೆಮ್ಮದಿ ಇರುತ್ತೆ. ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂತಹ ಯೋಚನೆಗಳು ಮನಸ್ಸಿಗೆ ಬಂದರೆ, ಪರಿಹಾರವನ್ನು ಮಾಡಿಕೊಂಡ್ರೆ, ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ರೆ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕತ್ತೆ. ಸ್ವಯಂವರ ಪಾರ್ವತಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಬಂಧುಗಳಲ್ಲಿ ಆತ್ಮೀಯತೆಯನ್ನು ಹೆಚ್ಚಿಸ್ಕೊಳ್ಳಿ. ಜೊತೆಗೆ ಅವರ ವಿಶ್ವಾಸವನ್ನು ಹಾಗೆ ಕಾಪಾಡಿಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಸಲ್ಲದ ಅಪವಾದಗಳು ಬರುತ್ತೆ ಅಂತ ಆದಾಗ ಆ ವಿಚಾರದಲ್ಲಿ ಬಂಧುಗಳು ಅಪಪ್ರಚಾರ ಮಾಡೋದರಲ್ಲಿ ಮುಂದಿರ್ತಾರೆ. ಅದಕ್ಕೆ ಅವರ ವಿಶ್ವಾಸ, ಅವರ ಜೊತೆಯಲ್ಲಿ ಒಳ್ಳೆಯ ಒಡನಾಟ ಇರಬೇಕು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಹಳೆಯ ನೋವೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ದೂರದ ಪ್ರಯಾಣದಿಂದ ನಿಮಗೊಂದಷ್ಟು ಶಾರೀರಿಕವಾದಂತಹ ಸಮಸ್ಯೆಗಳಾಗತ್ತೆ. ಪ್ರಯಾಣ ಮಾಡೋದಕ್ಕೆ ಮೊದಲನೇದಾಗಿ ಮನಸ್ಸಿರೋದಿಲ್ಲ, ಆದರೆ ಕೆಲವು ಅನಿವಾರ್ಯಗಳು ಪ್ರಯಾಣಕ್ಕೆ ಅವಕಾಶವನ್ನು ಮಾಡುತ್ತೆ ಅನ್ನುವಂಥದ್ದು. ವ್ಯಾವಹಾರಿಕವಾದಂತಹ ಫಲಿತಾಂಶ ಬಹಳ ಉತ್ತಮವಾಗಿರುತ್ತೆ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಆದಾಯ ಇರುತ್ತೆ. ನಿಮ್ಮ ಪರಿಶ್ರಮ ವ್ಯರ್ಥ ಆಗುವಂಥದ್ದು ಇಲ್ಲವೇ ಇಲ್ಲ. ಕಷ್ಟಪಟ್ಟಿದ್ದಕ್ಕೆ ತಕ್ಕ ಹಾಗೆ ನಿಮಗೆ ಲಾಭದ ರೂಪದಲ್ಲಿ ಹಣವೋ ದ್ರವ್ಯವೋ ವಸ್ತುವೋ ಏನಾದರೂ ಸಿಕ್ತು ಅಂತಾದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಕಷ್ಟಪಟ್ಟಂತಹದ್ದು ಆ ಪರಿಶ್ರಮ ನಿಮಗೆ ಗೊತ್ತಾಗದೇ ಇರುವ ಹಾಗೆ ಆಗುತ್ತೆ ಎನ್ನುವಂಥದ್ದು. ಹೊಸ ಹೊಸ ಆಲೋಚನೆಗಳಲ್ಲಿ ಯಶಸ್ಸಿದೆ, ಕಾರ್ಯರೂಪಕ್ಕೆ ತನ್ನಿ ಅನ್ನುವಂಥದ್ದು. ಆತ್ಮವಿಶ್ವಾಸವನ್ನು ನೀವು ಹೆಚ್ಚು ಮಾಡಿಕೊಂಡ್ರೆ ಅದು ನಿಮಗೆ ಒಂದಷ್ಟು ವಿಶೇಷವಾದಂತಹ ಯೋಚನೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ಕುರಿತು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಶ್ಲೋಕವನ್ನು 21 ಸಲ ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ವ್ಯಾವಹಾರಿಕವಾದ ವಿಚಾರದಲ್ಲಿ ಯಾರು ಏನೇ ಸಲಹೆಯನ್ನು ಕೊಡಲಿ ಎಲ್ಲರ ಸಲಹೆಯನ್ನು ಸ್ವೀಕಾರ ಮಾಡಿ, ಆದರೆ ಸ್ವಂತಿಕೆಯಿಂದ ನಿರ್ಧಾರವನ್ನು ಮಾಡಿ. ಕೊನೆಯ ನಿರ್ಧಾರ ಆಗುವಾಗ ನಿಮ್ಮ ತೀರ್ಮಾನ ಏನಿರುತ್ತೆ ಅದೇ ಕೊನೆಯ ತೀರ್ಮಾನ, ಅದೇ ಅಂತಿಮ ತೀರ್ಮಾನ ಆಗಬೇಕು ಅನ್ನುವಂಥದ್ದು. ಬೇರೆಯವರನ್ನ ಅನುಸರಿಸಿ, ಆದರೆ ಅನುಕರಿಸಕ್ಕೆ ಹೋಗಬೇಡಿ. ಅವರು ಹೇಗೆ ಮಾಡ್ತಾರೋ ನಾನು ಹಾಗೆ ಮಾಡ್ತೀನಿ, ಅವರಿಗೇನೋ ಒಳ್ಳೆಯದಾಗಿದೆ ಅದನ್ನೇ ನಾನು ಅದೇ ರೀತಿಯಲ್ಲಿ ಮಾಡ್ತೀನಿ, ಆ ರೀತಿಯಲ್ಲಿ ಬೇಡ. ನಿಮ್ಮದೇ ಆದಂತಹ ಒಂದು ಸ್ವಂತಿಕೆ ಇರಲಿ. ಆಲೋಚನೆ ಮಾಡ್ತಕ್ಕಂತಹ ಶಕ್ತಿಯನ್ನು ಭಗವಂತ ಕೊಟ್ಟಾಗ ಸರಿಯಾದಂತಹ ರೀತಿಯಲ್ಲಿ ಅದನ್ನು ರೂಢಿಸ್ಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ದಕ್ಷತೆ ಗಟ್ಟಿಯಾಗ್ತಾ ಹೋಗಬೇಕು. ಯಾವುದೇ ಒತ್ತಡಗಳು ಬರಲಿ ಪ್ರಾಮಾಣಿಕತೆಯನ್ನು ಮೀರಿ ದಾಟಿ ಹೋಗುವುದಿಲ್ಲ ಅನ್ನುವಂತಹ ಸತ್ಸಂಕಲ್ಪವನ್ನು ಮಾಡಿದರೆ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದು. ನಿಮ್ಮ ತಪ್ಪುಗಳೇ ನಿಮಗೆ ಶತ್ರುಗಳು, ಅರ್ಥ ಮಾಡಿಕೊಳ್ಬೇಕು. ಯಾವ ತಪ್ಪನ್ನು ನೀವು ಮಾಡ್ತೀರಿ
ಆ ತಪ್ಪೇ ನಿಮಗೆ ಶತ್ರುವಾಗಿ ನಿಮ್ಮನ್ನು ಕಾಡಿಸ್ತಕ್ಕಂಥದ್ದಾಗತ್ತೆ. ಅದರಿಂದ ತಪ್ಪನ್ನು ಮಾಡುವಾಗ ಒಂದು ಕ್ಷಣ ಆಲೋಚನೆ ಅಂತಕ್ಕಂಥದ್ದು ಇರಬೇಕು. ಅದು ನಿಮಗೆ ಮಾರಕವಾಗಿ ಬಿಟ್ಟರೆ, ನೀವು ಮಾಡಿದಂತಹ ತಪ್ಪು ನಿಮ್ಮನ್ನೇ ತಿಂದುಬಿಟ್ರೆ ಹೋಯ್ತು. ಅದಕ್ಕೋಸ್ಕರವಾಗಿ ವೃತ್ತಿ ಜೀವನದಲ್ಲಿ ತುಂಬ ಉತ್ಸಾಹದಿಂದ ಇರಬೇಕಾದಂಥದ್ದು. ತುಂಬ ಭಯವನ್ನು ನೀವು ಕಾಣ್ತಾ ಇರ್ತೀರಿ, ಆ ಭಯಗ್ರಸ್ತರಾಗಿದ್ದಿರುವಂಥದ್ದು. ಅದರಿಂದ ಹೊರಗಡೆ ಬಂದಾಗ ಮಾತ್ರ ವ್ಯಾವಹಾರಿಕವಾಗಿ ಅನುಕೂಲವಾಗ್ತಕ್ಕಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ಈ ದಿವಸ ನಿಮಗೆ ತುಂಬ ಹಿಂಜರಿಕೆ ಕಾಡುತ್ತೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿದರೆ ಒಂದು ವ್ಯವಹಾರ ಆಗುತ್ತೇನೋ, ಆ ವ್ಯಕ್ತಿಯನ್ನು ಮಾತಾಡ್ಸೋದಕ್ಕೆ ನಿಮ್ಗೆ ಹಿಂಜರಿಕೆ. ಯಾರೋ ಒಬ್ಬರು ಅಧಿಕಾರಿಗಳನ್ನು ಮಾತಾಡಿಸಿದ್ರೆ ಯಾವುದೋ ಕೆಲಸ ಆಗುತ್ತೇನೋ, ಅವ್ರನ್ನ ಮಾತಾಡ್ಸೋದಕ್ಕೆ ಹಿಂಜರಿಕೆ. ಆ ರೀತಿ ಆದಾಗ ಯಾವ ಕೆಲಸಗಳು ಆಗೋದಿಲ್ಲ, ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯವಾಗಿ ನಾವು ಎಲ್ಲಿ ಮುನ್ನುಗ್ತೀವೋ ಅಲ್ಲಿ ಒಂದಷ್ಟು ನಮ್ಮ ಕೆಲಸಗಳು ಆಗುತ್ತೆ. ಒಂದು ವೇಳೆ ಕೆಲಸ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಯಾವ ರೀತಿಯಲ್ಲಿ ಇಂಥ ವಿಚಾರವನ್ನಾದರೂ ತಿಳ್ಕೊಳ್ಬಹುದು ಅನ್ನೋದು ನಿಮಗೆ ಅನುಕೂಲವಾಗುತ್ತೆ. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಉನ್ನತ ಶಿಕ್ಷಣಕ್ಕೆ ಆಸೆ ಪಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಏನೋ ಅಡ್ಡಿಗಳು ಬರುತ್ತೆ, ಮಾಹಿತಿಯ ಕೊರತೆ ಆಗುತ್ತೆ, ಅಥವಾ ನೀವು ಅಂದುಕೊಂಡಂತಹ ಸಮಯಕ್ಕೆ ಆ ವಿಷಯಗಳು ನಿಮ್ಮನ್ನು ತಲುಪೋದಿಲ್ಲ. ಹೀಗೆಲ್ಲ ನಿಮಗೆ ಏನೋ ಅಡೆತಡೆಗಳಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಸಲಹೆ, ಅನಗತ್ಯವಾದಂತಹ ಮಾತಿನಿಂದ ಅವಮಾನವಾಗುತ್ತೆ. ಸುಮ್ಮನಿರೋರಿಗೆ ಏನೋ ಸಲಹೆಯನ್ನು ಕೊಡಲಿಕ್ಕೆ ಹೋಗ್ತೀರಿ. ಉಚಿತವಾದಂತಹ ಸಲಹೆಗೆ ಯಾವತ್ತೂ ಬೆಲೆ ಇಲ್ಲ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅಪೇಕ್ಷೆ ಪಟ್ಟು ನಾವಿರುವ ಜಾಗಕ್ಕೆ ಬಂದು ಕೇಳಿದಾಗ ನಾವೇನಾದರೂ ಹೇಳಿದರೆ ಅದಕ್ಕೆ ಒಂದು ಬೆಲೆ. ಅದಿಲ್ಲ, ನನಗೇನೋ ಗೊತ್ತು, ನಾನು ಹೋಗಿ ಹೇಳ್ತೀನಿ ಅಂತಂದರೆ ಯಾರೂ ಅದಕ್ಕೆ ಬೆಲೆಯನ್ನು ಕೊಡೋದಿಲ್ಲ. ನಿಮ್ಮ ಗೌರವವೂ ಕೂಡ ಅಲ್ಲಿ ಕಡಿಮೆ ಆಗುವಂಥದ್ದಾಗತ್ತೆ. ಕುಟುಂಬದ ಜವಾಬ್ದಾರಿಗಳನ್ನು ಬಹಳ ನಿಷ್ಠೆಯಿಂದ ಪೂರೈಸಬೇಕು. ಕರ್ತವ್ಯಕ್ಕೆ ಲೋಪ ಆಗಬಾರ್ದು. ನಿಮ್ಮನ್ನು ನಂಬಿ ಕುಟುಂಬದಲ್ಲಿ ಬೇರೆ ಸದಸ್ಯರು ಇರುವಾಗ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು, ಅವರ ಆಕಾಂಕ್ಷೆಗಳನ್ನು, ಆಸೆಗಳನ್ನು ಪೂರೈಸ್ತಕ್ಕಂಥದ್ದು, ನಿರೀಕ್ಷೆಗಳನ್ನು ಸಕಾಲದಲ್ಲಿ ಸರಿಪಡಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅಂತ ಹೇಳಿ ಭಾವಿಸಬೇಕು. ನಿಮ್ಮ ಉದಾರ ಸ್ವಭಾವ ಬೇರೆಯವರಿಗೆ ಒಂದಷ್ಟು ಅನುಕೂಲವಾಗುತ್ತೆ. ನಿಮ್ಮಲ್ಲಿ ಏನೋ ಒಳ್ಳೆಯತನ, ಯಾರಿಗೋ ದಾನ ಮಾಡಬೇಕು ಅಂತಲೋ ಇನ್ಯಾರಿಗೋ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಸಿದ್ದಾಗ ಒಂದಷ್ಟು ಜನ ಅದರಿಂದ ಅನುಕೂಲವನ್ನು ಪಡ್ಕೊಳ್ತಾರೆ. ಅದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಹೋಗುತ್ತೆ. ಬೇರೆಯವರು ಅದರಿಂದ ಪ್ರಭಾವಿತರಾಗ್ತಾರೆ. ನಾವು ಕೂಡ ಈ ರೀತಿ ಉತ್ತಮ ಕೆಲಸಗಳನ್ನು ಮಾಡಬೇಕು ಅನ್ನುವ ಮನಸ್ಥಿತಿಗೆ ಬರ್ತಾರೆ. ಇಂತಹ ಪರಿವರ್ತನೆ ಸಮಾಜದಲ್ಲಿ ದಾಖಲಾಗ್ತಕ್ಕಂಥದ್ದು. ಈ ದಿಶೆಯಲ್ಲಿ ನಿಮ್ಮ ಪ್ರಯತ್ನಗಳಿರಲಿ. ಋಣಾತ್ಮಕವಾದಂತಹ ವಿಚಾರಗಳಿಂದ ಸ್ವಾಭಾವಿಕವಾಗಿ ದುಃಖ ಆಗುತ್ತೆ. ಆದರೆ ಅಂತಹ ಚಿಂತನೆಗಳು ಮನಸ್ಸಿಗೆ ಬರದೇ ಇರುವ ಹಾಗೆ ಅಂತರವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಸಂಬಂಧಿಕರ ಮದುವೆ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ, ನಿಮಗೆ ಅವಮಾನವಾಗುತ್ತೆ, ನಿಮ್ಮ ಮಾತಿಗೆ ಬೆಲೆಯೂ ಸಿಕ್ಕೋದಿಲ್ಲ. ಇಷ್ಟಕ್ಕೂ ನಾನು ಮುಂದುವರೆದು ಮಾತಾಡ್ತೀನಿ ಅಂತಂದರೆ ಆಗುವಂತಹ ಅವಮಾನವನ್ನು ನೀವು ಅನುಭವಿಸಬೇಕಾದಂಥದ್ದು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಆ ನರಸಿಂಹನ ಅನುಗ್ರಹ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಕಾಪಾಡಲಿ, ರಕ್ಷಣೆಯನ್ನು ನೀಡಲಿ. ಶುಭವಾಗಿ.